ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಹಕ್ಕು, ಪ್ರತಿಯೊಬ್ಬರು ಕೂಡ ಈ ಒಂದು ಹಕ್ಕನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳದಿರ ಮತದಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಮತದಾರರ ಒಂದು ಜವಾಬ್ದಾರಿ. ಬಹುಶಃ ಈಗ ತಾನೇ ನಾನು ನೈಸ್ ರೋಡಲ್ಲಿ ಬರಬೇಕಾದ್ರೆ ನೋಡ್ತಾ ಇದ್ದೆ, ಸಾಕಷ್ಟು ಜಾಮ್ ಆಗಿತ್ತು. ಇವತ್ತು ಶುಕ್ರವಾರದ ದಿನ ವೀಕೆಂಡ್ ಪ್ರಾರಂಭ ಆಗಿದೆ. ವೀಕೆಂಡ್ ಪ್ರಾರಂಭ ಆಗಿದೆ ಅಂತ ಸಾಕಷ್ಟು ಜನ ಇವತ್ತು ಹೊರಗಡೆ ಹೋಗ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜವಾಬ್ದಾರಿಯುತವಾದಂಥ ಪ್ರಜೆಗಳಿಗೆ, ಮತದಾರರಿಗೆ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಯುವಕರು ಅಂತಕ್ಕಂಥದ್ದೇ ಅಲ್ಲ, ಇವತ್ತು ಯಾವುದೇ ವರ್ಗ, ಸಮುದಾಯ, ಹಿರಿಯಕರು, ಹೆಣ್ಮಕ್ಳು ಯಾರೇ ಇರ್ಬೋದು, ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಹಕ್ಕನ್ನು ಸಂಪೂರ್ಣವಾಗಿ ಬಳಕೆಯನ್ನು ಮಾಡ್ಕೊಳ್ಳುವ ಮೂಲಕ ಈ ಪಕ್ಷದ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ನಿಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನದ ಹಕ್ಕನ್ನು ಸಂಪೂರ್ಣವಾಗಿ ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಯಾಕೆಂದರೆ ವೀಕೆಂಡ್ ಬಂತು ಅಂತ ನಾವು ಹೊರಗಡೆ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ವೀಕೆಂಡ್ಗಳು ಬರುತ್ತೆ ಹೋಗುತ್ತೆ, ಚುನಾವಣೆ ಆಗೋದು 5 ವರ್ಷಕ್ಕೊಮ್ಮೆನೇ. ಹಾಗಾಗಿ ಮುಂದೆ ನಾವು ಯಾವ ರೀತಿ ಎಂಥ ಒಬ್ಬ ಚುನಾಯಿತಿ ಪ್ರತಿನಿಧಿನ ಆಯ್ಕೆ ಮಾಡ್ತೀವಿ ಅಂತಕ್ಕಂಥದ್ದಕ್ಕೆ ಇವತ್ತು ಸಂವಿಧಾನದಲ್ಲಿ ನಮಗೊಂದು ಶಕ್ತಿ ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಗ್ರಾಮಾಂತರದಲ್ಲಿ ಯಾವ ರೀತಿ ಚುನಾವಣೆ ನಡೀತಾ ಇದೆ ಅಂತ ಮಾಧ್ಯಮ ಸ್ನೇಹಿತರು ನೀವು ನೋಡ್ತಿದ್ದೀರಿ. ಕಳೆದ 1.5 ತಿಂಗಳು 2 ತಿಂಗಳಿಂದ ನಿರಂತರವಾಗಿ ಚುನಾವಣಾ ಆಯೋಗ ಇರಲಿ, ಚುನಾವಣಾಧಿಕಾರಿಗಳಿರಲಿ, ಪೊಲೀಸ್ ಅಧಿಕಾರಿಗಳಿರಲಿ ಸಂಪೂರ್ಣವಾಗಿ ಮೌನ ವಹಿಸಿದ್ದಾರೆ. ಈಗ ಮೊನ್ನೆ 11 ತಿಂಗಳಿಂದ ನಡೆದಂಥ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ 5,000 ಟೋಕನ್ನು, ಗಿಫ್ಟ್ ಕಾರ್ಡ್ಗಳನ್ನ ಹಂಚಿದ್ರು. ನಿನ್ನೆ ದಿನ ಅದನ್ನು 10,000ಕ್ಕೆ ಏರಿಕೆ ಮಾಡಿದ್ದಾರೆ. ಇಲ್ಲೂ ಕೂಡ ಚುನಾವಣಾ ಆಯೋಗ, ಚುನಾವಣಾ ಅಧಿಕಾರಿಗಳು ಯಾವುದೇ ರೀತಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಕಂಡುಬರ್ತಾ ಇರ್ತಕ್ಕಂಥದ್ದು, ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ನಿನ್ನೆ ದಿನ ಇಡೀ ದಿನ ಭಾರತೀಯ ಜನತಾ ಪಾರ್ಟಿನೂ ಸೇರಿದಂತೆ ಸಂಪೂರ್ಣ ರಾತ್ರಿ ಸಾಕಷ್ಟು ನನಗೆ ಕರೆಗಳು ಬಂದವು. ಸಾಕಷ್ಟು ಕಾರ್ಡ್ಗಳನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು, ಸೀರೆಗಳನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು, ಅದೇನೋ ವಾಚ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಮೂಗ್ನತನ್ನು ಕೊಟ್ಟಿರ್ತಕ್ಕಂಥದ್ದು, ಈ ರೀತಿ ಆಮಿಷ್ಗಳು ಪದೇ ಪದೇ ಈ ರೀತಿ ಕಾಂಗ್ರೆಸ್ನ ಸಂಪ್ರದಾಯ ಚುನಾವಣೆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ. ಬಹುಶಃ ಒಬ್ಬ ಜವಾಬ್ದಾರಿಯುತವಾದಂಥ ಒಂದು ಪ್ರಜೆಯಾಗಿ, ನಾಗರಿಕನಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಬದಲಾವಣೆ ತಗೋಬರಬೇಕು ಅಂತಕ್ಕಂಥದ್ದು ಒಂದು ಚುನಾವಣೆ ಸಿಸ್ಟಮಲ್ಲಿ ಅಂತಕ್ಕಂಥದ್ದು ನನ್ನಲ್ಲೇ ಒಂದು ಆತಂಕ ಇದೆ ಇವತ್ತು. ಏಕೆಂದರೆ ಈ ರೀತಿ ನಾವು ಜನಗಳಿಗೆ ಆಮಿಷವನ್ನು ಕೊಡ್ತಕ್ಕಂಥದ್ದು, ಚುನಾವಣೆ ಸಂದರ್ಭದಲ್ಲಿ ದಿಕ್ ತಪ್ಪಿಸ್ತಕ್ಕಂಥದ್ದು, ಚುನಾವಣೆಯಲ್ಲಿ ಮತ ಪಡೀಲಿಕ್ಕೋಸ್ಕರ ಈ ರೀತಿ ಇದು ಪದೇ ಪದೇ ರಿಪೀಟೆಡ್ಲಿ ಆಗ್ತಾ ಇದ್ರೆ ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೆ ಒಂದು ಕಗ್ಗೊಲೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅಣ್ಣ, 100ಕ್ಕೆ 100 ಈ ವ್ಯವಸ್ಥೆ ನನಗೆ ಸಂಪೂರ್ಣ ಅಸಮಾಧಾನ ಇದೆ, ವಿರೋಧಿಸ್ತೀನಿ. ಒಬ್ಬ ಯುವಕ ಆಗಿ ಆ ಪಕ್ಷ ಈ ಪಕ್ಷ ಅಂತಕ್ಕಂಥದ್ದಲ್ಲ, ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಈ ವ್ಯವಸ್ಥೆಯನ್ನು ಸಂಪೂರ್ಣ ವಿರೋಧಿಸ್ತೀನಿ. ವ್ಯವಸ್ಥೆ ಸರಿಯಾಗಬೇಕು, ವ್ಯವಸ್ಥೆಗಳು ಸರಿಯಾಗಬೇಕು. ಜೊತೆಯಲ್ಲಿ ಇವತ್ತು ರಾಜಕೀಯ ಪಕ್ಷಗಳು ಮತವನ್ನು ಹಾಕ್ಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಮುಗ್ಧ ಮತದಾರರನ್ನ ದಾರಿ ತಪ್ಪಿಸ್ತಕ್ಕಂಥ ಈ ವ್ಯವಸ್ಥೆ ಏನಿದೆ, ಇದು ಮೊದಲು ಬಂದಾಗಬೇಕು ಅಂತಕ್ಕಂಥದ್ದು ನಾನೊಬ್ಬ ಯುವಕನಾಗಿ ಆಗ್ರಹಿಸ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.